ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ದೊಡ್ಡ ಪತ್ರೆ, ಇದಕ್ಕೆ ಸಾಂಬ್ರಾಣಿ ಅಂತ ಕೂಡ ಕರಿತೇವೆ. ಇದರ ಬಗ್ಗೆ ಒಂದಷ್ಟು ಮನೆಮದ್ದು ಹಾಗೆ ಇದರ ಗುಣಗಳೆಂತ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೊಡ್ಡ ಪತ್ರೆ ಅಥವಾ ಈ ಸಾಂಬ್ರಾಣಿ ಸಸ್ಯವನ್ನು ನಾವು ನಮ್ಮ ಮನೆ ಹಿತ್ತಲಿನಲ್ಲಿ ಹೂವಿನ ಗಿಡಗಳ ಜೊತೆ ಅಥವಾ ಹೂಕುಂಡಗಳಲ್ಲಿ ಕೂಡ ಬೆಳೆಸ್ಬೋದು. ಇದು ನೆಲದ ಮೇಲೆ ಪೊದೆಯಾಗಿ ಬೆಳೆಯುವಂತಹ ಒಂದು ಸಸ್ಯ. ಇದರ ಎಲೆಗಳು ಹಸಿರಾಗಿ ದಪ್ಪ ಇರೋದ್ರಿಂದ ಅಲಂಕಾರ ಸಸ್ಯ ಆಗಿ ಕೂಡ ಕಂಗೊಳಿಸ್ತಾ ಇರ್ತದೆ. ಸಾಂಬ್ರಾಣಿ ಎಲೆಯು ಕರ್ಪೂರ ವಾಸನೆಯನ್ನು ಹೊಂದಿರೋದ್ರಿಂದ ಇದನ್ನು ಕರ್ಪೂರ ಬಳ್ಳಿ ಅಂತ ಕೂಡ ಕರಿತೇವೆ. ದೊಡ್ಡ ಪತ್ರೆಯ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಇರುತ್ತದೆ. ಹಾಗಾಗಿ ಎಲೆಗಳನ್ನು ಕೊಯ್ದು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿ ಹಿಂಡಿದ್ರೆ ನೀರು ಕೂಡ ಸಿಗ್ತದೆ. ಈ ನೀರಿನಲ್ಲಿ ಔಷಧೀಯ ಗುಣ ಇರೋದ್ರಿಂದ ಎಳೆ ಮಕ್ಕಳಲ್ಲಿ ಕಂಡುಬರುವಂತಹ ಜ್ವರ, ಶೀತ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಮನೆಮದ್ದಾಗಿ ಬಳಸಲಾಗ್ತದೆ. ಮಕ್ಕಳಿಗೆ ಆಗಾಗ ಅಲರ್ಜಿ, ಜ್ವರ, ಶೀತ ಬರ್ತಲೇ ಇರೋದ್ರಿಂದ ಚಿಕ್ಕ ಮಕ್ಕಳಲ್ಲಿರುವಂತಹ ಮನೆಗಳಲ್ಲಿ ದೊಡ್ಡ ಪತ್ರೆ ಇರಲೇಬೇಕು. ಹಾಗಾದರೆ ದೊಡ್ಡ ಪತ್ರೆಯ ಮನೆಮದ್ದೆಂತ ಅಂತ ಹೇಳಿ ನೋಡುವ. ದೊಡ್ಡ ಪತ್ರೆ ಜ್ವರ, ಕೆಮ್ಮು, ಶೀತಕ್ಕೆ ಉತ್ತಮವಾದಂತಹ ಮನೆಮದ್ದು. ಹಾಗಾಗಿ ಚಿಕ್ಕ ಮಕ್ಕಳಿಗೆ ದೊಡ್ಡ ಪತ್ರೆಯ ಎಲೆಗಳನ್ನು ಬಾಡಿಸಿ ಅದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿಸೋದ್ರಿಂದ ಕಟ್ಟಿದ ಮೂಗು, ಗಂಟಲು ಕಿರಿಕಿರಿ ವಾಸಿಯಾಗ್ತದೆ. ಸಾಂಬ್ರಾಣಿ ಸೊಪ್ಪಿನ ಆ ಬಳ್ಳಿಯ ಎಲೆಗಳನ್ನು ಕೊಯ್ದು ಬೆಂಕಿಯಲ್ಲಿ ಬಾಡಿಸಿಕೊಂಡು ಎದೆಗೆ ಶಾಖ ಕೊಡೋದ್ರಿಂದ ಮಕ್ಕಳಲ್ಲಿ ಕಂಡುಬರುವಂತಹ ಉಬ್ಬಸ, ಕಫಗಳ ನಿವಾರಣೆ ಕೂಡ ಆಗ್ತದೆ. ಮೂರನೇದಾಗಿ ದೊಡ್ಡ ಪತ್ರೆ ಎಲೆಗಳ ರಸ ಸೇವಿಸೋದ್ರಿಂದ ಮಲಬದ್ಧತೆ ನಿವಾರಣೆಯಾಗಿ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇನ್ನೊಂದು ಮುಖ್ಯವಾಗಿ ದೊಡ್ಡ ಪತ್ರೆಯ ಎಲೆಗಳನ್ನು ಶುಂಠಿ ರಸದಲ್ಲಿ ಬೆರೆಸಿ ಬೆಚ್ಚಗಿನ ತಾಪಮಾನದಲ್ಲಿ ಅದನ್ನು ಸುಟ್ಟು ಆಮೇಲೆ ತಣ್ಣಗಾದಂತಹ ಮೇಲೆ ಈ ತಲೆಯ ಹಣೆಯ ಮೇಲೆ ಇಡುವಂಥದ್ದು. ಇದರಿಂದ ತಲೆನೋವನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು. ಅಲ್ಲದೆ ಎಳ್ಳೆಣ್ಣೆಗೆ ದೊಡ್ಡ ಪತ್ರೆ ರಸವನ್ನು ಸೇರಿಸಿ ತಲೆಗೆ ಹಚ್ಚೋದ್ರಿಂದ ತಲೆ ತಂಪಾಗುವುದಲ್ಲದೆ ಕಣ್ಣುರಿಯನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನೊಂದು, ದೊಡ್ಡ ಪತ್ರೆಯ ಎಲೆಗಳನ್ನು 5ರಿಂದ 10 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ಕುದಿಸಿ ಆ ನೀರನ್ನು ತಲೆಗೆ ಹಚ್ಚಿಕೊಂಡು ಅರ್ಧ ಗಂಟೆಗಳ ಕಾಲ ಶಾಂಪೂ ಹಾಕಿ ತೊಳೆದ್ರೆ ತಲೆ ಹೊಟ್ಟನ್ನು ನಾವು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ತುರಿಕೆ ಕಜ್ಜಿಯಾದಂತಹ ಸಂದರ್ಭದಲ್ಲಿ ತುರಿಕೆ ಕಜ್ಜಿಯಾದಾಗ ದೊಡ್ಡ ಪತ್ರೆ ಎಲೆ, ಅರಶಿನ ಪುಡಿ ಸೇರಿಸಿ ಬೆಣ್ಣೆಯಲ್ಲಿ ಅರೆದು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಆಮೇಲೆ ಮುಲಾಮು ಥರ ಮಾಡಿಕೊಂಡು ಅದನ್ನು ದಿನಕ್ಕೆ 1-2 ಬಾರಿ ಹಚ್ಚುತ್ತಾ ಬಂದರೆ ತುರಿಕೆ ಸಹ ಮಾಯ ಆಗ್ತದೆ. ಅಲ್ಲದೆ ದೊಡ್ಡ ಪತ್ರೆಯ ಎಲೆಗಳನ್ನು ಸುಟ್ಟುಕೊಂಡು ಯಾವುದೇ ಕೀಟಗಳ ಕಡಿತ, ಜೇನುನೊಣದ ಕುಟುಕುಗಳಿಗೆ ಇಲ್ಲವೇ ಯಾವುದೇ ಕೀಟ ಕಡಿತ, ಚರ್ಮದ ಉರಿಯೂತದ ನೋವು ಹಾಗೆ ಗಾಯಗಳನ್ನು ಗುಣಪಡಿಸಲಿಕ್ಕೆ ಇದನ್ನು ನಾವು ಬಳಸಬಹುದು. ಸಾಂಬಾರ್ ಬಳ್ಳಿ ಅಥವಾ ಈ ಸಾಂಬ್ರಾಣಿ ಅಥವಾ ದೊಡ್ಡ ಪತ್ರೆ ಈ ಎಲೆಗಳನ್ನು ಬಾಡಿಸಿ ಚಟ್ನಿ, ತಂಬುಳಿ ತಯಾರಿಸಿ ಊಟದಲ್ಲಿ ಕೂಡ ಸೇವಿಸಬಹುದು. ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಲಿಂಬೆ ರಸ ಸೇರಿಸಿ ಅದರ ಜೊತೆ ಚಟ್ನಿಯಾಗಿ ಮಾಡಿಕೊಂಡು ಮಜ್ಜಿಗೆ ಬೆರೆಸಿದರೆ ಊಟಕ್ಕೆ ತಂಪು ಹುಳಿ ಹುಳಿಯಾಗಿ ಕೂಡ ಇದನ್ನು ತಯಾರಿಸಿಕೊಂಡು ತಿನ್ನಬಹುದು. ಹಾಗಾಗಿ ಇಷ್ಟೆಲ್ಲ ಮನೆಮದ್ದು ಹಾಗೆ ಉಪಯೋಗ ಇರುವಂತಹ ಈ ದೊಡ್ಡ ಪತ್ರೆ ಸಾಂಬ್ರಾಣಿಯನ್ನು ನೀವು ಪ್ರತಿ ಮನೆಯಲ್ಲೂ ಕೂಡ ನೆಟ್ಟು ಇದರ ಬಳಕೆ ಮಾಡಲೇಬೇಕು. ಈ ಸಾಂಬ್ರಾಣಿ ಗಿಡವನ್ನು ಬೆಳೀಲಿಕ್ಕೆ ತುಂಬ ಖರ್ಚೇನಿಲ್ಲ. ಸುಲಭವಾಗಿ ಎಲ್ಲ ಮಣ್ಣಿಗೂ ಕೂಡ ಇದು ಅಡ್ಜಸ್ಟ್ ಆಗ್ತದೆ. ಒಂದು ಸ್ವಲ್ಪ ಬಿಸಿಲು, ನೀರು ಹಾಗೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕ್ತಾ ಇದ್ದರೆ ಚೆನ್ನಾಗಿ ಬೆಳೆದು ಇದು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಹಾಗಾದರೆ ಇವತ್ತು ನೋಡಿದ್ರಲ್ಲ ದೊಡ್ಡ ಪತ್ರೆ ಅಥವಾ ಈ ಸಾಂಬ್ರಾಣಿಯ ಎಲೆಯನ್ನು ಹೇಗೆ ನಾವು ಮನೆಮದ್ದಾಗಿ ಬಳಸ್ಕೊಳ್ಬೋದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.